ಹಿರಿಯ ನಾಗರಿಕರ ಹಕ್ಕುಗಳಿಗಾಗಿ ದೇಶವ್ಯಾಪಿ ಏಕರೂಪ ವೃದ್ಧಾಪ್ಯ ವೇತನ ಮತ್ತು ಎಲ್ಲ ಸೌಲಭ್ಯವನ್ನು ಜಾರಿಗೊಳಿಸಬೇಕು ಎಂದು ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನೆಯನ್ನು ಮಾರ್ಚ್ 24ರಂದು ಹುಬ್ಬಳ್ಳಿ ನೆಹರು ಮೈದಾನದಲ್ಲಿ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ಸ್ಟೇಟ್ ಸೀನಿಯರ್ ಸಿಟಿಜನ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಎ.ವೈ. ಬೆಂಡಿಗೇರಿ ಹೇಳಿದರು. ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ರಾಷ್ಟ್ರದ ಸುಮಾರು 20 ಕೋಟಿ, ರಾಜ್ಯದ 80 ಲಕ್ಷ ಹಿರಿಯ ನಾಗರಿಕರನ್ನು ರಾಷ್ಟ್ರದ ಸಂಪತ್ತು ಎಂದು ಘೋಷಣೆ ಮಾಡಬೇಕು. ಕೇಂದ್ರ ಹಾಗೂ ರಾಜ್ಯಗಳಲ್ಲಿ ಹಿರಿಯ ನಾಗರಿಕರಿಗಾಗಿ ಪ್ರತ್ಯೇಕ ಸಚಿವಾಲಯ ನಿರ್ಮಿಸಿ ಪ್ರತ್ಯೇಕ ಬಜೆಟ್ ಮಂಡಿಸಬೇಕು ಎಂದು ಒತ್ತಾಯಿಸಲಾಗುವುದು ಎಂದರು. ರಾಜ್ಯದ ಎಲ್ಲ ಹಿರಿಯ ಬಿಪಿಎಲ್ ಕಾರ್ಡ್ ಹಿರಿಯ ನಾಗರಿಕರಿಗಾಗಿ ಕೇಂದ್ರದಿಂದ 5,000 ಹಾಗೂ 5,000 ಮಾಸಿಕ ವೃದ್ಧಾಪ್ಯ ವೇತನ ನೀಡಬೇಕು. ಕೇವಲ ಮಹಿಳಾ ಹಿರಿಯ ನಾಗರಿಕರಿಗೆ ನೀಡುತ್ತಿರುವ ಉಚಿತ ಬಸ್ ಪ್ರಯಾಣ ಹಾಗೂ ಇನ್ನಿತರೆ ಸೌಲಭ್ಯವನ್ನು ಪುರುಷ ಹಿರಿಯ ನಾಗರಿಕರಿಗೂ ನೀಡಬೇಕು ಎಂದರು. ರಾಜ್ಯ ನಿವೃತ್ತ ಸರ್ಕಾರಿ ನೌಕರರ 7ನೇ ವೇತನ ಆಯೋಗ 2ನೇ ಭಾಗ ಹಾಗೂ ಕಮ್ಯುಟೇಷನ್ ಹಣ ಕಟ್ಟುವ ಸುಪ್ರೀಂ ಕೋರ್ಟ್ ಆದೇಶ ತಕ್ಷಣ ಜಾರಿಗೆ ತರಬೇಕು ಎಂದರು. ಎಂ.ವಿ. ಹಿರೇಮಠ್, ಎಂ.ವಿ. ಮುದುಕವಿ, ಎಸ್.ಜಿ. ಸಿದ್ನಾಳ್, ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘ, ಕುಮಾರಸ್ವಾಮಿ ಬಡಾವಣೆ ಅಧ್ಯಕ್ಷ ವಿರೂಪಾಕ್ಷಯ್ಯ ನಿರಲ್ಗಿಮಠ್, ಸುಶೀಲಾ ರಜಪೂತ್, ಸಿ.ಬಿ. ಸಂಗೊಳ್ಳಿ, ಶೇಖರ್ ಭೋಸ್ಲೆ, ಬಿ.ಎಚ್. ವಿನಾಯಕ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಭಾರತದ ಸಂವಿಧಾನದಲ್ಲಿ ನಿರ್ದೇಶಿತವಾದಂಥ ನಮ್ಮ ಹಿರಿಯ ನಾಗರಿಕರ ಪಾಲನೆ, ಪೋಷಣೆ ಮತ್ತು ರಕ್ಷಣೆ 2007ರ ಕಾನೂನಿನ ಅಡಿಯಲ್ಲಿರುವಂಥ ಎಲ್ಲ ಸವಲತ್ತುಗಳನ್ನು ಹಾಗೂ ರಕ್ಷಣೆಯನ್ನು ಇವತ್ತು ನಮ್ಮ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ನಮ್ಮನ್ನು ನೋಡ್ತಾ ಇರೋ ದೃಷ್ಟಿ ನೋಡಿದ್ರೆ ಯಾವುದೂ ಏನದಲ್ಲ ಆ ಕಾನೂನಿನ ಪರಿಹಾರ ಆಗಲಿ ಹಿರಿಯ ನಾಗರಿಕರ ರಕ್ಷಣೆ ಆಗಲಿ ಯಾವುದನ್ನೂ ನೀಡ್ತಾ ಇಲ್ಲ. ವಿಶೇಷವಾಗಿ ಹಿರಿಯ ನಾಗರಿಕರಿಗೆ ರಾಜ್ಯದಲ್ಲಿ ಆಗಲಿ ಕೇಂದ್ರದಲ್ಲೇ ಆಗಲಿ ಸಿಗುವಂಥ ನ್ಯಾಯಯುತ ಬೇಡಿಕೆಗಳನ್ನು ಸಹ ಈಡೇರಿಸುವಂಥದ್ದು ಪ್ರಯತ್ನ ಅವರು ಮಾಡ್ತಾ ಇಲ್ಲ. ವಿಶೇಷವಾಗಿ ಇವತ್ತಿನ ಈ ಒಂದು ಕರ್ನಾಟಕ ಸರ್ಕಾರದವರು ಬಜೆಟನ್ನು ಮಂಡಿಸಿದರು. ಆ ಬಜೆಟ್ಟಿನಲ್ಲಿ ಈ ಹಿರಿಯ ನಾಗರಿಕರಿಗೋಸ್ಕರ ಒಂದು ರೂಪಾಯಿಯನ್ನು ಬಜೆಟ್ನಲ್ಲಿ ಪ್ರೊವಿಷನ್ ಮಾಡಲಾರ್ದೆ ನಮ್ಮ ಎಲ್ಲ ಕರ್ನಾಟಕ ರಾಜ್ಯದ ಹಿರಿಯರಿಗೆ ಅನ್ಯಾಯವನ್ನು ಮಾಡಿದ್ದಾರೆ. ಅದಕ್ಕೆ ಇವತ್ತು ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜನೆಯನ್ನು ಮಾಡಿದ್ದೀವಿ. ಈ ಒಂದು ಹುಬ್ಬಳ್ಳಿಯಲ್ಲಿ ನೆರವೇರಿಸುವಂಥ ಈ ಒಂದು ಬೃಹತ್ ಪ್ರತಿಭಟನೆ ನಾವು ಮೆರವಣಿಗೆ ಮೂಲಕ ಸರ್ಕಾರ ಗಮನ ಸೆಳೆಯೋದಕ್ಕೆ ತಹಸೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಈ ರೀತಿ ರಾಷ್ಟ್ರದ ಅಂದಾಜು 20 ಕೋಟಿ ನಾವು ಹಿರಿಯ ನಾಗರಿಕರ ಜನಸಂಖ್ಯೆಯಲ್ಲಿದ್ದೀವಿ. ನಮ್ಮ ರಾಜ್ಯದಲ್ಲಿ 20 ಲಕ್ಷ ನಾವು ಹಿರಿಯ ನಾಗರಿಕರಿದ್ದೀವಿ ಅನ್ನುವಂಥ ಗಮನವನ್ನು ಸರ್ಕಾರಕ್ಕೆ ಹರಿಸುತ್ತಾ ಕಾನೂನುಬದ್ಧವಾದ ಸೌಲಭ್ಯಗಳು ಕುರಿತು ಹಲವಾರು ಸಮಸ್ಯೆಗಳ ಕುರಿತು ಯಾವ ಸರ್ಕಾರ ಆಗಲಿ ಯಾವ ಮಂತ್ರಿಯವರಾಗಲಿ ನಮ್ಮ ಕಿವಿ ಕೊಡ್ತಾ ಇಲ್ಲ. ನಾವು ಇವತ್ತು ನೊಂದ ಮನಸ್ಸಿನಿಂದ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ನೇರವಾಗಿ ತಮ್ಮ ಮುಖಾಂತರ ಸರ್ಕಾರ ಗಮನ ಸೆಳೆಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಇಷ್ಟೆಲ್ಲ ನಾವು ಸಂಖ್ಯೆಯಲ್ಲಿದ್ದರೂ ನಮ್ಮ ಮತದಾರರಲ್ಲಿರುವಂಥ ನಾವು ಟೋಟಲಿ ಜನಸಂಖ್ಯೆ 15ರಿಂದ 18% ನಾವು ಮತವನ್ನು ಚಲಾಯಿಸುವಂಥ ಹಕ್ಕನ್ನು ಹೊಂದಿದ್ದು ಸಂಘ ಇವತ್ತು ಏನು ಮಾಡ್ತಾ ಇದೆ, ಈ ಎಲ್ಲ ಹಿರಿಯರನ್ನು ಕೂಡಿಸಿ ಹಿರಿಯ ನಿರ್ಣಾಯಕ ಮತಗಳನ್ನು ಸಿದ್ಧಪಡಿಸಲು ಈಗಾಗಲೇ ಸಂಘ ಕಾರ್ಯರೂಪವನ್ನು ಮಾಡ್ತಾ ಇದೆ. ಕಾರಣ ನಾವು ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕಿನಲ್ಲಿ ಹಾಗೂ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಸಹ ಈ ಒಂದು ಸಂಘಗಳ ಸ್ಥಾಪನೆ ಹಾಗೂ ಹಿರಿಯ ನಾಗರಿಕರ ಈ ಅವೇರ್ನೆಸ್ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಈ ಥರ ಹಲವಾರು ಬೇಡಿಕೆಗಳಿಗೆ ನಾವು ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅನ್ನೋದಕ್ಕೆ ನಾವು ಏನದಲ್ಲ ಇವತ್ತು ನಾವು ಬೃಹತ್ ಮೆರವಣಿಗೆಯನ್ನು ನಾವು ಆಯೋಜನೆ ಮಾಡಿದ್ದೀವಿ. ನಮ್ಮ ಹಲವಾರು 31 ಬೇಡಿಕೆಗಳು ನಮ್ಮ ಹಿರಿಯ ನಾಗರಿಕರಿದಾವ. ಅದರಲ್ಲಿ ಕೆಲವು ಬೇಡಿಕೆಗಳನ್ನ ಮಾತ್ರ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಸರ್ಕಾರದ ಗಮನವನ್ನು ಸೆಳೆಯೋದಕ್ಕೆ ಬಯಸ್ತಾ ಇದ್ದೀನಿ. ವಿನೋದ್ ಕುಲ್ಕರ್, KMM ನ್ಯೂಸ್, ಬೆಳಗಾವಿ. 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.